ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಂತೂ ಸೂಪರ್ ಆಗಿದ್ದೇನೆ ನೋಡಿ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಮನೆಯಲ್ಲಿ ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ ನೋಡಿ ಫ್ರೆಂಡ್ಸ್. ಇವತ್ತು ನಾನು ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎಲ್ಲ ಕೆಲಸ ಆಯಿತು ಬರೀ ನೋಡಿ. ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಮಾಡಿದ್ದೀನಿ ಮತ್ತು ನನ್ನ ಮಕ್ಕಳು ಮನೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸಾಕಾಯಿತು ನಮಗೆ ಮಾಡೋ ಅಷ್ಟೊತ್ತಿಗೆ. ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡಿದ್ದಾರೆ ಇವಾಗ ನಮ್ಮ ಮನೆಯ ಮಕ್ಕಳು. ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡಿದ್ದಾರೆ ಮನೆ ಅಂತೂ. ನನಗಂತೂ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು ನೋಡಿ. ಬೆಳಗ್ಗೆ ಎಲ್ಲ ಮಾಡಿದ್ದೀನಿ, ಇವಾಗ ಮತ್ತೆ ಮಾಡಿದ್ದಾರೆ ನೋಡಿ. ಇವಾಗ ಸುಮ್ಮನೆ ಇರಲಿಲ್ಲ ಅವಳು. ಬೆಳಗ್ಗೆ ಪಾತ್ರೆ ತೊಳೆದು ಹಾಗೆ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಮೊಟ್ಟೆ ಅವಳಿಗೆ ಇದನ್ನು ಮಾಡಿಕೊಟ್ಟಿದ್ದೀನಿ, ತಿಂದಿದ್ದಾಳೆ ನೋಡಿ. ಎಲ್ಲ ಹರಿವಿದೆ. ಇವಾಗ ಮತ್ತೆ ಓಟು ಕ್ಲೀನ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಬೆಳಗ್ಗೆ 5:30ಇಂದನೇ ಸ್ಟಾರ್ಟ್ ಆಗುತ್ತೆ ನನ್ನ ರೂಟೀನು. ಇವತ್ತಾದರೂ ಇಷ್ಟೊತ್ತಿಗೆ ಅಷ್ಟೆಲ್ಲ ಬೆಳಗ್ಗೆ ಮಾಡಿಕೊಂಡ್ರು ಮತ್ತು ಇದೇ ಥರನ ಆಗಿರುತ್ತೆ ನೋಡಿ. ಮಕ್ಕಳಿದ್ದರೆ ಇದ್ದೇ ನೋಡಿ ಬರೀ ಕೆಲಸ ನೋಡಿ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಪಾತ್ರೆ ಅದನ್ನೆಲ್ಲ ತೊಳಿತಾ ಇದ್ದೀನಿ. ಪಾತ್ರೆ ಅದೆಲ್ಲ ತೊಳೆದು ಗ್ಯಾಸ್ ಕಟ್ಟಿದನ್ನೆಲ್ಲ ತೊಳ್ಕೊಂಡು ಮತ್ತು ನಾನು ಸಂಜೆದು ಅವೆಲ್ಲ ಇದ್ವಲ್ವ, ಅವನು ಓಸು ಕ್ಲೀನಾಗಿ ತೊಳ್ಕೊಂಬಿಡೋಣ ಇವಾಗಲೇ, ಮತ್ತು ಆಮೇಲೆ ಬಿಡೋಲ್ಲ ಅಂತ ಹೇಳಿಬಿಟ್ಟು ತೊಳ್ಕೊತಾ ಇದ್ದೆ. ಅವಳನ್ನು ಆಂಟಿ ಕರ್ಕೊಂಡು ಹೋಗಿದ್ರು, ಪಕ್ಕದ ಮನೆ ಆಂಟಿ. ನನಗೆ ಅವರಂತೂ ತುಂಬಾ ಹೆಲ್ಪ್ ಮಾಡ್ತಾರೆ. ನನಗೆ ಏನಾದರೂ ಕೆಲಸ ಜಾಸ್ತಿ ಇದ್ದರೆ ಅವರೇ ಅವಳನ್ನು ನೋಡಿ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಆಯಿತು ಇವಾಗ ಮನೆಯೆಲ್ಲ ನೋಡಿ. ಮತ್ತು ನಾಳೆ ನನಗೆ ಕಲ್ಲು ಒರೆಸೋದು ಇದನ್ನು ಅಂದರೆ ಬೆಳಗ್ಗೆನೇ ಆಗಲ್ಲ, ಮತ್ತು 10 ಗಂಟೆ ಲೈವ್ ಬರಬೇಕಲ್ವ, ಅದಕ್ಕೆ ಒಂದೊಂದೇ ಮಾಡ್ಕೊತಾ ಇರ್ತೀನಿ. ಇವ್ರು ನೋಡಿ ಚಿಪ್ಸ್ ತೊಗೊಂಡಿದ್ದಾರೆ, ತಿಂತಾ ಇದ್ದಾರೆ. ತಲೆ ಹಿಡಿಸ್ಬಿಟ್ಟಿದ್ದಾಳೆ ಇವತ್ತು ನನ್ನ ಮಗಳು, ಯಾಕೋ ಸುಮ್ಮನೆ ಇರ್ತಾಯಿಲ್ಲ. ಹಾಗೆ ಇಲ್ಲಿ ಟಿ ವಿ ಹಚ್ಚಿದ್ದೀನಿ, ಒಂದು ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳಿ. ಹಾರೆನ ಮಾಡಿಸ್ಕೊಡ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಇವಳಂತೂ ಇವತ್ತು ಯಾಕೋ ಏನೋ ಒಂದು ಹಾರೆ ಮಾಡೋದು ಎತ್ಕೊಳೋದು ಇದೇ ಆಗಿಬಿಟ್ಟಿದೆ. ನನಗಂತೂ ಸಾಕಾಗಿದೆ. ಇವಾಗ ನಾಡ್ದು ಹುಣ್ಣಿಮೆ ಅಲ್ವಾ, ಅದಕ್ಕೆ ಬೇಗನೆ ಇವಾಗ ನಾಳೆ ಕಲ್ಲು ತೊಳೆದು ಅದನ್ನೆಲ್ಲ ಮಾಡ್ಕೋಬೇಕು ನಾನು. ಕಲ್ಲು ಒರೆಸೋದು ಅದು ಆತಂದರೆ ಟೆನ್ಷನ್ ಇರಲ್ಲ. ಸಾಯಂಕಾಲ ದೀಪ ಅದೆಲ್ಲ ಹಚ್ಚಿದ್ದೀನಿ ದೇವ್ರ ಮುಂದೆ. ಅಡುಗೆ ಏನು ಮಾಡಬೇಕು ಅಂತ ಇನ್ನೂ ಏನು ಹೇಳಿಲ್ಲ ಯಜಮಾನ್ರು. ರೊಟ್ಟಿ ಮಾಡ್ತೀನಿ, ಆಮೇಲೆ ಅವ್ರು ಬಂದಮೇಲೆ ಏನಾದರೂ ಕಾಯಿಪಲ್ಲೆ ಅಂತೂ ಖಾಲಿ ಆಗಿಬಿಟ್ಟಿದೆ. ಇವಾಗ ಅವ್ರು ಬಂದಮೇಲೆ ಮಾಡಿದ್ರಾಯ್ತು ನೋಡಿ ಫ್ರೆಂಡ್ಸ್. ಇವಾಗ ಅಡುಗೆನ ಮಾಡ್ತೀನಿ. ಇವಾಗ ಅವ್ರು ಬರೋವ್ರಿಗೆ ರೊಟ್ಟಿ ಮಾಡಿ, ಇವಾಗ ಅವಳು ಮಲಗ್ತಾಳೆ, ಅವಳು ಮಲಗಿಸಿ ರೊಟ್ಟಿ ಮಾಡಿಬಿಡ್ತೀನಿ. ಆಮೇಲೆ ಪಲ್ಯ ಏನಾದರೂ ಅವ್ರು ಯಜಮಾನ್ರು ತೊಗೊಂಡು ಬಂದರೆ ಅವಾಗ ಪಲ್ಯ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಮಕ್ಕಳು ಕರ್ಕೊಂಡು ಮಾಡೋದಂತೂ ಸಾಕಾಗಿ ಹೋಗುತ್ತೆ ನೋಡಿ ಫ್ರೆಂಡ್ಸ್. ನನಗಂತೂ ತಲೆನೇ ಗಿರ್ರ ಅಂದ್ಬಿಡುತ್ತೆ, ಅಷ್ಟು ಕಾಡಿಸ್ತಾರೆ ನನ್ನ ಮಕ್ಕಳಂತೂ. ಒಬ್ಬರು ತಪ್ಪತ್ಲೆ ಒಬ್ಬರು ಇಬ್ಬರು ಅದೇ ಥರನೇ ಮಾಡ್ತಾಯಿರ್ತಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಇವಾಗ ಹಬ್ಬ ಒಂದಿದೆ, ಬೇಗ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನನಗೂ ಸಮಾಧಾನ. ಏನೂ ಮಾಡಲಿಲ್ಲ ಅಂದರೂ ಅಷ್ಟಾಯಿತು, ನಾವು ದೇವಸ್ಥಾನಕ್ಕೂ ಅಲ್ಲಿಗೆ ಹೋಗಲಿಲ್ಲ ಅಂದರೂ ಅಷ್ಟಾಯಿತು. ನಮ್ಮ ಮನಸ್ಸಿಗೆ ಸಮಾಧಾನಕ್ಕೋಸ್ಕರನಾದ್ರೂ ಮನೆ ಕ್ಲೀನ್ ಮಾಡಿ ಪೂಜೆನಾದರೂ ಮನೇಲಿ ಮಾಡಿರ್ತೀನಿ ನಾನು ಎಲ್ಲೇ ಆದರೂ ಇಷ್ಟ ಆಯಿತು. ನನ್ನ ಗಂಡನ ಮನೆ ಕಡೆಯಲ್ಲಿ ದೇವರಾಯಿತು, ನನ್ನ ತವ್ರ ಮನೆ ಕಡೆಯಲ್ಲಿ ದೇವರಾಯಿತು. ಅವ್ರ ಮನೇಲಿ ಜಾತ್ರೆ ಇದ್ದರೆ ಅಷ್ಟೇ, ನಾನು ಹೋಗಲಿಲ್ಲ ಅಂದರೂ ಮನೆ ಕ್ಲೀನ್ ಮಾಡಿ ಮನೆಯಲ್ಲೇ ಪೂಜೆ ಮಾಡಿರ್ತೀನಿ ನೋಡಿ ಫ್ರೆಂಡ್ಸ್. ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ಇವಾಗ. ಯಜಮಾನ್ರು ಏನಾದರೂ ತೊಗೊಂಡು ಬರ್ತೀನಿ ರೊಟ್ಟಿ ಮಾಡು ಅಂತ ಹೇಳಿದ್ದಾರೆ. ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ. ಜೀಡ್ ಹಾಕಿದ್ದೀನಿ. ಇವಾಗ ರೊಟ್ಟಿ ಮಾಡುವಾಗ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀನಿ ನಾನು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಂತೂ ರೊಟ್ಟಿ ಲಟ್ಟಿಸಿ ಮಾಡೋದು. ಇದ್ರ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ತುಂಬಾ ಬೇಗ ಆಗುತ್ತೆ. ನನಗಂತೂ ರೊಟ್ಟಿ ಮಾಡೋಕ್ಕಂದರೆ ತುಂಬಾ ಇಷ್ಟ ಆಗಿಬಿಡುತ್ತೆ. ನನಗದು ಏನೋ ಚಿಕ್ಕ ವಯಸ್ಸಿಲಿಂದ ರೊಟ್ಟಿ ಮಾಡೋಕ್ಕಂದ್ರೇ ನನಗೆ ತುಂಬ ಇಷ್ಟ. ಜೋಳದ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಲಟ್ಟಿಸಿ ಮಾಡಿದ್ರೆ ಅಂತೂ ಇನ್ನೂ ಸೂಪರಾಗಿ ಬರುತ್ತೆ. ನೀವು ನನಗೆ ಕಮೆಂಟ್ ಮಾಡಿ, ಬೇಕು ಅಂದರೆ ನಾನು ನಿಮಗೆ ರೆಸಿಪಿ ತೋರಿಸ್ತೀನಿ. ಇವಾಗ ಆದರೆ ಒಂದು ರೆಸಿಪಿ ಹಾಕಿದ್ದೀನಿ ರೊಟ್ಟಿದು, ಆದರೆ ಅದು ಹಾಳೆ ಸುತ್ತಿ ಮಾಡೋದು ಹಾಕಿಲ್ಲ ನಾನು. ಅದು ಬೇಕಂದರೆ ಹೇಳಿ, ಡೀಟೇಲಾಗಿ ನಿಮಗೆ ತೋರಿಸ್ತೀನಿ ನಾನು. ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬರ್ತಾಯಿದೆ, ಎಷ್ಟು ಸೂಪರಾಗಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು ನನಗಂತೂ ತುಂಬಾ ಖುಷಿ ಆಗುತ್ತೆ ರೊಟ್ಟಿ ಮಾಡೋಕ್ಕಂದರೆ. ಬೇಗನೆ ಮಾಡಿಬಿಡ್ತೀನಿ, 10 ನಿಮಿಷದಲ್ಲಿ ರೊಟ್ಟಿನೇ ಮುಗಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನು. ಅದು ನನಗೊಂದು ಹೆಲ್ಪ್ ಆಗಿಬಿಟ್ಟಿದೆ. ಮಕ್ಕಳು ಸುಮ್ಮನೆ ಇರಲ್ವಲ್ಲ, ಆ ಟೈಮಲ್ಲಿ ರೊಟ್ಟಿ ಮಾಡ್ಕೊಂಡೇ ತಿನ್ನಲ್ಲ ಎಷ್ಟೋ ಜನ. ಆದರೆ ನಾನು ಹಾಗಲ್ಲ, 10 ನಿಮಿಷದಲ್ಲೇ ಮಾಡಿಬಿಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ನೀರು ಹಚ್ಚಿ ಹೊಳಿಸಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ಹೇಳಿಬಿಟ್ಟು. ನಿಮಗೂ ಬೇಕಂದರೆ ಕಮೆಂಟ್ ಮಾಡಿ. ಇದು ಸಿಟಿಯಲ್ಲಿರೋರ್ಗಂತೂ ತುಂಬಾ ಉಪಯೋಗ ಆಗುತ್ತೆ ನೋಡಿ ಫ್ರೆಂಡ್ಸ್ ಲಟ್ಟಿಸಿ ಮಾಡೋದು. ಇಲ್ಲಿ ಎಲ್ಲೂ ಒಲೆ ಇರಲ್ವಲ್ಲ, ಲಟ್ಟಿಸಿ ಮಾಡಿಬಿಟ್ರೆ ಯಾವುದೇ ಸೌಂಡು ಬರಲ್ಲ, ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ನೋಡಿ ಫ್ರೆಂಡ್ಸ್. ಇಷ್ಟು ರೊಟ್ಟಿ ಮಾಡಿದ್ದೀನಿ ಇವಾಗ ನೋಡಿ. ಒಂದು ರೊಟ್ಟಿ ಹರಿದ್ಬಿಡ್ತು. ನನ್ನ ಮಗ ಕೈ ಇಟ್ಟು ನೋಡಿ ಇಷ್ಟು ಅನ್ನ ಇದೆ ಇವಾಗ ಬೆಳಿಗ್ಗೆದು ಸಾಕು. ಇವಾಗ ಚಿಕನ್ ತೊಗೊಂಡು ಬರ್ತಾರೆ ಯಜಮಾನ್ರು, ಚಿಕನ್ ಮಾಡಬೇಕು ನೋಡಿ. ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ ನೋಡಿ. ಲಟ್ಟಿಸಿ ಮಾಡಿದ್ದು ನೋಡಿ, ಇವು ಎಷ್ಟು ಚೆನ್ನಾಗಾಗಿದೆ. ಇವಾಗ ಯಜಮಾನ್ರು ಬಂದಮೇಲೆ ಚಿಕನ್ ಮಾಡಿದರೆ ಆಯಿತು ಅಡುಗೆ. ರಾತ್ರಿ ಊಟಕ್ಕೆ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್. ಮತ್ತು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್.
ಯಜಮಾನ್ರು ಬಂದರು, ಕಾಯಿಪಲ್ಲೆ ಅದೆಲ್ಲ ತೊಗೊಂಡು ಬಂದರು. ಹಾಗೆ ಮತ್ತು ಚಿಕನ್ ತೊಗೊಂಡು ಬಂದರು. ನಾನೆಲ್ಲ ಕಾಯಿಪಲ್ಲೆ ಅದೆಲ್ಲ ಬೇರೆ ಬೇರೆ ಮಾಡಿದೆ. ಯಜಮಾನ್ರು ಚಿಕನ್ ಮಾಡಿದರು. ತುಂಬಾ ಚೆನ್ನಾಗಾಗಿತ್ತು. ಹಾಗೆ ನಾನು ಚೌಳಿಕಾಯಿ ಸೋಸ್ಕೊಂಡೆ. ನಾಳೆಗೆ ಒಂದು ಸ್ವಲ್ಪ ಬೆಳಗ್ಗೆನೇ ಬೇಗ ಹೋಗ್ತೀನಿ ಅಂದರು ನಾಳೆ ಯಜಮಾನ್ರು. ದಿನ 7:30ಗೆ ಹೋಗ್ತಾಯಿದ್ರು. ನಾಳೆ ಏನೋ ಗೊತ್ತಿಲ್ಲ, ಯಾರೋ ಬರ್ತಾರಂತೆ, ಅದಕ್ಕೆ 6:30ಗೆ ಹೋಗ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಅವನ್ನೆಲ್ಲ ಸೋಸಿಟ್ಕೊಂಡ್ರೆ ಬೇಗನೆ ಮಾಡ್ಕೊಬೋದು ಅಂತ ಹೇಳಿ. ನೋಡಿ, ಚಿಕನ್ ಅಂತೂ ಸೂಪರಾಗಿ ಮಾಡಿದ್ರು. ಈ ಥರ ಆಯಿತು. ಇವತ್ತಿನ ದಿನ ಹೀಗಿತ್ತು ನೋಡಿ ಫ್ರೆಂಡ್ಸ್. ತುಂಬ ದಿನ ಆಗಿತ್ತು ನಾವು ಚಿಕನ್ ಮಾಡಿದ್ದಿಲ್ಲ. ಚಿಕನ್ ಮಾಡಿಕೊಂಡು ತಿಂದ್ವಿ ನೋಡಿ. ಒಂದು 15 ದಿವಸ ಆಗಿತ್ತು ಚಿಕನ್ನೇ ಮಾಡಿರಲಿಲ್ಲ. ತುಂಬ ಇಷ್ಟ ನನಗಂತೂ ಚಿಕನ್ ಅಂದರೆ. ಇವತ್ತಿನ ವಿಡಿಯೋ ಇಷ್ಟ ಇತ್ತು. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.